ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ಭಗವತೆ ತಸ್ಮೈ ಪ್ರಾಣಾದಿಪ್ರಭವಿಷ್ಣವೇ ಅಮಂದಾನಂದಸಾಂದ್ರಾಯ ವಾಸುದೇವಾಯ ವೇಧಸೆ. ದಶೋಪನಿಷತ್ತಿನಲ್ಲಿ ಇನ್ನೊಂದು ಷಟ್ಪ್ರಶ್ನೋಪನಿಷತ್ತು ಅಂತ, ಅದಕ್ಕೆ ಶ್ರೀಮದಾಚಾರ್ಯರು ಭಾಷ್ಯ ಬರೆದಿದ್ದಾರೆ, ಜಯತೀರ್ಥರು ಟೀಕಾ ಬರೆದಿದ್ದಾರೆ, ವಾದಿರಾಜ ಗುರು ಸಾರ್ವಭೌಮರು ಪ್ರಕಾಶಿಕ ಅನ್ನೋದು ಬರೆದಿದ್ದಾರೆ, ರಾಯರು ಖಂಡಾರ್ಥ ಬರೆದಿದ್ದಾರೆ. ನಮೋ ಭಗವತೆ ತಸ್ಮೈ ಪ್ರಾಣಾದಿ ಪ್ರಭವಿಷ್ಣವೇ ಅಮಂದಾನಂದ ಸಾಂದ್ರಾಯ ವಾಸುದೇವಾಯ ವೇಧಸೆ. ಇದು ಭಾಷ್ಯದ ಮಂಗಳಾಚರಣೆ. ಪರಮಾತ್ಮ ಪ್ರಾಣಾದಿ ಪ್ರಭವಿಷ್ಣವೇ ಅಂತಂದರೆ ಪ್ರಾಣಾದಿಗಳನ್ನು ಸೃಷ್ಟಿ ಮಾಡಿದಂಥವನು, ಅಪಾರವಾದ ಆನಂದ ತುಂಬಿದವನು. ಅಂಥ ಭಗವಂತನಿಗೆ ನಮೋ ನಮಃ ಅಂತ ನಮಸ್ಕಾರ ಮಾಡಿದ್ದಾರೆ. ವೇಧಸೆ ಅಂದರೆ ಸರ್ವಜ್ಞನಾಗಿದ್ದಾನೆ ಅಂತ ಅರ್ಥ. ಟೀಕಾಕೃತ್ಪಾದರು ಪಾಂತುನಃ ಪದ್ಮನಾಭಸ್ಯ ಶ್ರೀಪದಾಂಬುಜರೇಣವಃ ಕಮಲಾಕಬರೀಭಾರಸುರಭೀಕರಣೋದ್ಯತಾಃ ಅಂತ ಮಂಗಳಾಚರಣೆ ಮಾಡಿದ್ದಾರೆ. ಪದ್ಮನಾಭನ ಪರಮಾತ್ಮನ ಪಾದ ಕಮಲದ ರೇಣುಗಳು ನಮ್ಮನ್ನು ರಕ್ಷಣೆ ಮಾಡಲಿ. ಆ ಪರಮಾತ್ಮನ ಪಾದದ ರೇಣುಗಳನ್ನು ಲಕ್ಷ್ಮೀದೇವಿಯರು ತಮ್ಮ ತಲೆಯಲ್ಲಿ ಧರಿಸ್ತಾರೆ. ಅಂದರೆ ಲಕ್ಷ್ಮೀಪತಿಯಾಗಿದ್ದಾನೆ ಪರಮಾತ್ಮ. ಅಂತಹ ಭಗವಂತನ ಪಾದರೇಣು ನಮ್ಮನ್ನು ಕಾಪಾಡಲಿ ಅಂತ ಪ್ರಾರ್ಥಿಸಿದ್ದಾರೆ. ಸರ್ಪತಲ್ಪಮನಲ್ಪೇಂದ್ರ ಕಲ್ಪಂ ನತ್ವಾಹಯಾನನಂ ಷಟ್ಪ್ರಶ್ನೋಪನಿಷತ್ ಟೀಕಾ ಟಿಪ್ಪಣಿ ಕ್ರಿಯತೆ ಮಯಾ. ವಾದಿರಾಜ ಗುರುಸಾರ್ವಭೌಮರು ಕೂಡ ಶೇಷಶಾಹಿಯಾದ ಹಯಗ್ರೀವ ದೇವರನ್ನು ನಮಸ್ಕಾರ ಮಾಡಿ ನಾನು ಷಟ್ಪ್ರಶ್ನೋಪನಿಷತ್ ಟೀಕಾಕಿ ಟಿಪ್ಪಣಿ ಬರಿತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಖಂಡಾರ್ಥವನ್ನು ಬರೆದಿದ್ದಾರೆ. ಶ್ರೀರಂಗವಿಠಲಂ ನತ್ವಾ ಸರ್ವಜ್ಞಾದಿಗುರೂನಪಿ ಷಟ್ಪ್ರಶ್ನಾಖ್ಯೋಪನಿಷದಃ ಟೀಕೋಕ್ತಾರ್ಥೋ ನಿಗದ್ಯತೆ. ರಂಗವಿಠಲನನ್ನು ನಮಸ್ಕಾರ ಮಾಡಿ ಸರ್ವಜ್ಞಾದಿ ಗುರುಗಳನ್ನು ವಂದಿಸಿ ಷಟ್ಪ್ರಶ್ನೋಪನಿಷತ್ತಿನ ಟೀಕೆಯಲ್ಲಿ ಹೇಳಿದ ಅರ್ಥವನ್ನು ನಿರೂಪಣೆ ಮಾಡ್ತೇವೆ ಅಂತ ಅವರು ಕೂಡ ಹೇಳಿದ್ದಾರೆ. ಷಟ್ಪ್ರಶ್ನೋಪನಿಷತ್ತು ಅಂತಂದರೆ 6 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂಥ ಒಂದು ಉಪನಿಷತ್ತು ಅಂತ ಅರ್ಥ ಅಲ್ಲ. 6 ಋಷಿಗಳು ಪಿಪ್ಪಲಾದರಲ್ಲಿ ಪ್ರಶ್ನೆ ಕೇಳ್ತಾರೆ. 6 ಋಷಿಗಳು ಕೇಳಿದ ಪ್ರಶ್ನೆಗಳಿಗೆ ಪಿಪ್ಪಲಾದರು ಕೊಟ್ಟ ಉತ್ತರವೇ ಷಟ್ಪ್ರಶ್ನೋಪನಿಷತ್ತು. ಒಬ್ಬೊಬ್ಬರು 2-3 ಪ್ರಶ್ನೆ ಕೇಳಿದ್ದು ಉಂಟು. ಅದನ್ನ ಪ್ರಶ್ನೆ 6 ಅಂತ ನಿಯಮ ಇಲ್ಲ.
ಸುಕೇಶ ಚ ಭಾರದ್ವಾಜ ಶೈಬ್ಯಶ್ಚ ಸತ್ಯಕಾಮಃ ಸೌರ್ಯಾಯಣೀ ಚ ಗಾರ್ಗ್ಯಃ ಕೌಸಲ್ಯಶ್ಚ ಆಶ್ವಲಾಯನಃ ಭಾರ್ಗವೋ ವೈದರ್ಭಿಃ ಕಬಂಧಿ ಕಾತ್ಯಾಯನಃ. 6 ಋಷಿಗಳು ಯಾರು ಅಂತಂದರೆ ಭರದ್ವಾಜರ ಮಕ್ಕಳಾದಂತಹ ಸುಕೇಶರು, ಶಿಬಿಯ ಮಗ ಸತ್ಯಕಾಮ, ಸೂರ್ಯನ ಪೌತ್ರ ಗರ್ಗವಂಶದಲ್ಲಿ ಹುಟ್ಟಿದವನು ಗಾರ್ಗ್ಯಮುನಿ, ಅಶ್ವಲಾಯನನ ಮಗ ಕೋಸಲ ದೇಶದಲ್ಲಿ ಹುಟ್ಟಿದ ಕೌಸಲ್ಯಮುನಿ, ಭೃಗುವಿನ ಮಗ ವಿದರ್ಭ ದೇಶದವನು ವೈದರ್ಭಿ ಮುನಿ, ಕತ್ಯರ ಮಗ ಕಬಂಧಿ ಕಾತ್ಯಾಯನ ಅಂತ. ಹೀಗೆ ಭಾರದ್ವಾಜ ಸುಕೇಶರು, ಶೈಬ್ಯನಾದ ಸತ್ಯಕಾಮರು, ಸೌರ್ಯಾಯಣಿಯಾದ ಗಾರ್ಗ್ಯಮುನಿ, ಆಶ್ವಲಾಯನ ಕೌಸಲ್ಯಮುನಿ, ವೈದರ್ಭಿ ಮುನಿ, ಭಾರ್ಗವ ಗೋತ್ರದ ವೈದರ್ಭಿ ಮುನಿ, ಕತ್ಯರ ಮಗನಾದಂಥ ಕಬಂಧಿ. ಇವರು ಬ್ರಹ್ಮಪರರಾಗಿ ಪರಮಾತ್ಮನ ಜ್ಞಾನ ಪಡೆಯಬೇಕು ಅಂತ ಆಸಕ್ತಿ ಉಳ್ಳವರಾಗಿ ಬ್ರಹ್ಮನಿಷ್ಠರಾಗಿ ಆ ಪರಬ್ರಹ್ಮನ ತತ್ವಜ್ಞಾನಕ್ಕಾಗಿ ಪಿಪ್ಪಲಾದರಲ್ಲಿ ಬರ್ತಾರೆ. ಪಿಪ್ಪಲಾದರಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ಪರಬ್ರಹ್ಮನ ವಿಷಯ ಹೇಳ್ರಿ ಅಂತ ಕೇಳಿದಾಗ ಪಿಪ್ಪಲಾದರು ಬೇಕಾದಷ್ಟು ಈಗಾಗಲೇ ತಪಸ್ಸು, ಇಂದ್ರಿಯ ನಿಗ್ರಹ ಮುಂತಾದ ಸಾಧನ ಸಂಪನ್ನರಾಗಿದ್ದೀರಿ, ಆದರೂ ಕೂಡ ಇನ್ನೂ ವಿಶೇಷವಾಗಿ ಬ್ರಹ್ಮಚರ್ಯದಿಂದ, ಶ್ರದ್ಧೆ ಅಂದರೆ ಆಸ್ತಿಕ್ಯ ನಿಷ್ಠೆಯಿಂದ ಕೂಡಿದವರಾಗಿ 1 ಸಂವತ್ಸರ ಕಾಲ ಇಲ್ಲಿ ಸೇವೆ ಮಾಡಿಕೊಂಡಿರ್ರಿ ಅಂತ ಹೇಳ್ತಾರೆ. ಆಮೇಲೆ ಬೇಕಾದಂತೆ ಪ್ರಶ್ನೆ ಕೇಳ್ರಿ, ಹೇಳ್ತೇನೆ ಅಂತ. ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೇನೆ ಅಂತ ಅಂದರು. ಅಷ್ಟು ಹೇಳಬೇಕಾದರೂ ಕೂಡ ನೀವು ಈಗಾಗಲೇ ತಪಸ್ಸು ಬ್ರಹ್ಮಚರ್ಯ ಎಲ್ಲ ಇದ್ದರೂ ಇನ್ನೂ 1 ವರ್ಷ ಅದನ್ನು ಅನುಷ್ಠಾನ ಮಾಡಿಕೊಂಡು ನಮ್ಮಲ್ಲಿ ಸೇವೆ ಮಾಡಿಕೊಂಡಿರ್ರಿ ಅಂತಾರೆ. ಹಾಗೇ ಆಗಲಿ ಅಂತ ಅವರು 1 ವರ್ಷ ಬ್ರಹ್ಮಚರ್ಯಾದಿಗಳಿಂದ ಸೇವೆ ಮಾಡಿಕೊಂಡು ಆಮೇಲೆ ಪ್ರಶ್ನೆ ಕೇಳಿದರು. ಮೊದಲು ಕಾತ್ಯಾಯನ ಕಬಂಧಿ, ಕತ್ಯರ ಮಗನಾದಂಥ ಕಬಂಧಿ ಎನ್ನುವ ಋಷಿಗಳು ಪಿಪ್ಪಲಾದರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಭಗವನ್ ಕುತೋಹವ ಇಮಾ ಪ್ರಜಾಯಂತೆ ಇತಿ. ಎಲ್ಲ ಪ್ರಜೆಗಳು ಯಾರಿಂದ ಹುಟ್ಟಿದರು ಜಗತ್ತಿನಲ್ಲಿ, ಯಾರಿಂದ ಹುಟ್ಟುತ್ತಾ ಇದ್ದಾರೆ ಅಂದರೆ ಸರ್ವಜನಕ ಯಾರು? ಅದಕ್ಕೆ ಅವರು ಹೇಳಿದರು, ತಸ್ಮೈ ಸಹೋವಾಚ ಪ್ರಜಾಕಾಮೋಹ ವೈ ಪ್ರಜಾಪತಿ. ಪರಮಾತ್ಮನೇ, ಭಗವಂತನೇ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆಪಟ್ಟು ತಾನೇ ಕಲ್ಪದ ಆದಿಯಲ್ಲಿ ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ದು. ಮೊದಲು ಆ ಪರಮಾತ್ಮ ತಪಸ್ಸು ಮಾಡಿದ ಅಂತುಂಟು. ತಪಸ್ಸು ಮಾಡಿದ ಅಂತಂದರೆ ಏನು ಮಾಡಬೇಕು ಅಂತ, ಹೇಗೆ ಸೃಷ್ಟಿ ಮಾಡಬೇಕು ಏನು ಅನ್ನೋದನ್ನು ಆಲೋಚನೆ ಮಾಡಿದ. ಆಲೋಚನೆ ಮಾಡುವ ಪ್ರಸಂಗನೂ ಪರಮಾತ್ಮನಿಗಿಲ್ಲ, ಸರ್ವಜ್ಞ. ಆದರೂ ಕೂಡ ಲೋಕವಿಡಂಬನೆಗೋಸ್ಕರ ಆಲೋಚನೆ ಮಾಡಿದ. ಯಾವುದೇ ಕರ್ಮ ಮಾಡುವಾಗ ಆಲೋಚನೆ ಮಾಡಿ ಮಾಡಬೇಕು, ದುಡುಕಬಾರದು. ಪರಮಾತ್ಮ ಸೃಷ್ಟಿ ಮಾಡಬೇಕು ಅಂತ ಅನಿಸಿದ್ದು ಅವನು ಮಾಡಿಬಿಡಬಹುದಾಗಿತ್ತು, ಅವನಿಗೇನು ತೊಂದರೆ ಇಲ್ಲ, ಸರ್ವಜ್ಞ. ಆದರೆ ಬೇರೆಯವರು ಸರ್ವಜ್ಞರಲ್ಲದೇ ಇದ್ದವರು ಯಾವುದೇ ಕೆಲಸ ವಿಚಾರ ಮಾಡಿ ಮಾಡಬೇಕು. ಅದನ್ನು ತೋರಿಸಲಿಕ್ಕೆ ತಾನೂ ಕೂಡ ಪರಮಾತ್ಮ ಸೃಷ್ಟಿ ಮಾಡುವಾಗ ಸ್ವಲ್ಪ ವಿಚಾರ ಮಾಡಿ ಹೇಗೆ ಮಾಡೋಣ ಏನು ಅಂತ ಆಲೋಚನೆ ಮಾಡಿ ಮಾಡಿದ್ನಂತೆ. ಏನು ಮಾಡಿದ? ಪ್ರಜಾ ಸೃಷ್ಟಿ, ದೇವಾದಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಏನು ಮಾಡಿದ? ಸ ಮಿಥುನಮುತ್ಪಾದಯತೆ. ಪರಮಾತ್ಮ ಸೃಷ್ಟಿ ಮಾಡಲಿಕ್ಕೆ ಮೊದಲು ಮಾಡಿದ್ದು ಒಂದು ಜೋಡಿಯನ್ನು ಸೃಷ್ಟಿ ಮಾಡಿದ. ಮುಖ್ಯ ಪ್ರಾಣದೇವರು ಮತ್ತು ಭಾರತೀ ದೇವಿ, ಅವರಿಬ್ಬರನ್ನು ಸೃಷ್ಟಿ ಮಾಡ್ತಾರೆ. ಈ ಪ್ರಾಣ ಮತ್ತು ಭಾರತೀ ದೇವಿ ಸೇರಿ ಮುಂದೆ ಬೇಕಾದಷ್ಟು ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾರೆ.
ಆದ್ದರಿಂದ ಮೊದಲು ಇವರ ಮೂಲಕ ಸೃಷ್ಟಿ ಮಾಡೋಣ ಅಂತ ವಿಚಾರ ಮಾಡಿ ಪ್ರಾಣಭಾರತೀಯರನ್ನು ಸೃಷ್ಟಿ ಮಾಡಿದ. ಪ್ರಾಣಭಾರತೀಯರನ್ನು ಸೃಷ್ಟಿ ಮಾಡಿದ ಮೇಲೆ ಕೇವಲ ಅವರಿಂದ ಸೃಷ್ಟಿ ಆಗಲಿಕ್ಕಿಲ್ಲ, ಇನ್ನೂ ಕೆಲವು ನಿಮಿತ್ತಗಳು ಬೇಕು ಸೃಷ್ಟಿಗೆ. ಅದಕ್ಕೆ ಸೂರ್ಯಚಂದ್ರರನ್ನು ಸೃಷ್ಟಿ ಮಾಡಿದ. ಆಮೇಲೆ ಸೂರ್ಯಚಂದ್ರರನ್ನು ಸೃಷ್ಟಿ ಮಾಡಿ ಸೂರ್ಯನ ಒಳಗಡೆ ಪ್ರಾಣದೇವರನ್ನ ಪ್ರವೇಶ ಮಾಡಿಸಿದ, ಚಂದ್ರನ ಒಳಗಡೆ ಭಾರತೀ ದೇವಿಯರನ್ನ ಪ್ರವೇಶ ಮಾಡಿಸಿದ. ಹೀಗೆ ಸೂರ್ಯ ಚಂದ್ರರ ಸೃಷ್ಟಿ, ಮೊದಲು ಪ್ರಾಣ ಭಾರತಿ, ಆಮೇಲೆ ಸೂರ್ಯಚಂದ್ರರ ಸೃಷ್ಟಿ. ಸೂರ್ಯಚಂದ್ರರ ಒಳಗೆ ಸೂರ್ಯನೊಳಗೆ ಪ್ರಾಣ, ಚಂದ್ರನೊಳಗೆ ಭಾರತೀ ದೇವಿ ಪ್ರವೇಶ ಮಾಡಿದರು. ಅಂದರೆ ಪ್ರಾಣಭಾರತೀಯರು ಮಾಡುವ ಸೃಷ್ಟಿಗೆ ಸೂರ್ಯಚಂದ್ರರು ಕೂಡ ಬೇಕು, ನಿಮಿತ್ತ. ಯಾಕೆ ಬೇಕು? ಸೂರ್ಯಚಂದ್ರರ ಪ್ರಯೋಜನ ಏನು? ಅದನ್ನು ವಾದಿರಾಜ ಸ್ವಾಮಿಗಳು ಬಿಡಿಸ್ತಾರೆ. ಪ್ರಜೆಗಳು ಸೃಷ್ಟಿ ಆದ ಮೇಲೆ ಅಥವಾ ಸೃಷ್ಟಿ ಮಾಡಬೇಕಾದರೆ ಮುಂದೆ ಜಗತ್ತಿನಲ್ಲಿ ತಂದೆ ತಾಯಿಗಳಿಗೆ ಆಹಾರ ಬೇಕು, ಅವರು ಅನ್ನ ತಿನ್ನಬೇಕು. ಪ್ರಜೆಗಳ ಸೃಷ್ಟಿ ಆಗಬೇಕಾದ್ರೆ ಮದುವೆ ಮಾಡಿಕೊಳ್ಬೇಕು, ಕನ್ಯಾ ವರ ಅವರ ಮನೆಗಳಿಗೆ ಹೋಗಿ ಬರೋದು, ವರಾನ್ವೇಷಣೆ, ಕನ್ಯಾನ್ವೇಷಣೆ ಇದೆಲ್ಲ ಆಗಬೇಕು. ಇದಕ್ಕೆಲ್ಲ ಬೆಳಕು ಬೇಕೋ ಬೇಡ? ಹಾಗಾಗಿ ಸಕಲ ಜಗತ್ತಿಗೆ ಪ್ರಕಾಶ ಕೊಡ್ತಕ್ಕಂಥ ಸೂರ್ಯ ಮುಂದಿನ ಎಲ್ಲ ಸೃಷ್ಟಿಗೆ ಅವನ ನಿಮಿತ್ತ. ಸೂರ್ಯನ ಬೆಳಕೆ ಇಲ್ಲದೆ ಇದ್ದರೆ ಇಲ್ಲಿ ಮದುವೆ ಹೇಗೆ ನಡೀತದೆ? ಯಾರ ಮನೆಗೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕಾಗಿ ಸೂರ್ಯನು ಒಂದು ಪ್ರಧಾನ ನಿಮಿತ್ತ ಅನ್ನೋ ದೃಷ್ಟಿಯಿಂದ ಪರಮಾತ್ಮ ಸೂರ್ಯನನ್ನು ಸೃಷ್ಟಿ ಮಾಡ್ತಾನೆ. ಕೃಷಿಗೆ ಯೋಗ್ಯವಾದ ಜಾಗ ಯಾವುದು, ಎಲ್ಲಿ ಏನು ಕೃಷಿ ಮಾಡಬೇಕು, ಏನು ಬೆಳೆ ಬೆಳಿಬೇಕು, ಇದನ್ನೆಲ್ಲ ನೋಡಬೇಕಲ್ಲ. ಬೆಳೆ ತೆಗಿಬೇಕು, ಅದರಿಂದ ಅಕ್ಕಿ ತೆಗಿಬೇಕು, ಭತ್ತ ತೆಗಿಬೇಕು, ಅಕ್ಕಿ ತೆಗಿಬೇಕು, ಅಕ್ಕಿಯನ್ನು ಅನ್ನ ಮಾಡಿ ಊಟ ಮಾಡಬೇಕು. ಇದಕ್ಕೆಲ್ಲ ಪ್ರಕಾಶ ಇದ್ದರೇ ಸಾಧ್ಯ. ಜಗತ್ತಿನಲ್ಲಿ ಬೆಳಕು, ಸೂರ್ಯನ ಬೆಳಕೆ ಇಲ್ಲದೆ ಇದ್ದರೆ ಯಾವುದು ಕೃಷಿಗೆ ಯೋಗ್ಯ ಭೂಮಿ ಅಂತಲೇ ಕಾಣಿಸೋದಿಲ್ಲ, ಕೃಷಿನೇ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಈ ಪ್ರಕಾಶದ ಉಪಯೋಗ ಬಹಳ ಇದೆ. ಧನಧಾನ್ಯಾದಿಗಳನ್ನು ಸಂಗ್ರಹ ಮಾಡಬೇಕು. ಸಂಗ್ರಹ ಮಾಡದೇ ಇದ್ದರೆ ಒಬ್ಬರಿಗೂ ಮತ್ತೊಂದು ಗ್ರಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ವಿವಾಹಾದಿ ಕ್ರಿಯೆಗಳು ನಡೆಯೋದಿಲ್ಲ. ಸೂರ್ಯ ಇಲ್ಲದಿದ್ದರೆ ಭೋಜನ ಕ್ರಿಯೆ ನಡೆಯೋದಿಲ್ಲ, ಅನ್ನಪಾನಾದಿಗಳು ನಡೆಯೋದಿಲ್ಲ, ಬಾವಿ ತೋಡಿಸ್ಬೇಕು. ಇದಕ್ಕೆಲ್ಲ ಬೆಳಕಿಲ್ಲದಿದ್ದರೆ ಹೇಗೆ ಸಾಧ್ಯ? ಆ ನೀರು ಶುದ್ಧವಾಗಿರಬೇಕು ಅಂದರೆ ಸೂರ್ಯನ ಕಿರಣ ಬೀಳಬೇಕು. ಸೂರ್ಯನ ಕಿರಣ ಬೀಳದೇ ಇದ್ದರೆ ನೀರೇ ಹಾಳಾಗಿ ಹೋಗ್ತದೆ. ಮನೆ ಒಳಗೆ ಬಾವಿ ತೋಡಿಸ್ತಾರೆ ಯಾರಾದರೂ? ಒಳಗಡೆ ಮನೆ ಒಳಗಡೆ ಗುಟ್ಟಾಗಿ ಬಾವಿ ಇಡೋ ಕ್ರಮ ಇಲ್ಲ. ಮಾಡಿದರೂ ಸೂರ್ಯನ ಬೆಳಕು ಬೀಳಲೇಬೇಕು ಅದಕ್ಕೆ, ಇಲ್ಲದಿದ್ದರೆ ನೀರು ಶುದ್ಧ ಆಗೋದಿಲ್ಲ, ಹಾಳಾಗಿ ಬಿಡ್ತದೆ ನೀರು, ಕ್ರಿಮಿಕೀಟಗಳು ಸೇರ್ಕೋತದೆ. ಅದಕ್ಕೆ ಸೂರ್ಯನ ಪ್ರಕಾಶ ಬಹಳ ಮುಖ್ಯ. ಗರ್ಭಧಾರಣೆ ಆಗಬೇಕಾದ್ರೆ ಭಾರ್ಯ ಸಂಗ್ರಹ ಆಗಬೇಕು, ಅದಕ್ಕೆ ಬೇಕು ಸೂರ್ಯನ ಬೆಳಕು. ಹೀಗೆ ನಾನಾ ರೀತಿಯಲ್ಲಿ ಸೂರ್ಯನ ಪ್ರಕಾಶ ಸಹಕಾರಿಯಾಗಿದೆ. ಬೆಳೆ ಬೆಳಿಬೇಕಾದರೆ ಸೂರ್ಯನ ಕಿರಣ ಬೀಳಬೇಕು, ಇಲ್ಲದಿದ್ದರೆ ಆ ಮೊಳಕೆ ಮೇಲೆ, ಸಸ್ಯಗಳ ಮೇಲೆ ಸೂರ್ಯನ ಕಿರಣ ಬೀಳದೇ ಇದ್ದರೆ ಗಿಡವೇ ಬೆಳೆಯೋದಿಲ್ಲ. ತುಳಸಿ ಗಿಡ ಚೆನ್ನಾಗಿ ಬೆಳಿಬೇಕಾದ್ರೆ ಸೂರ್ಯನ ಬೆಳಕು ಬೀಳಬೇಕು. ಅದಕ್ಕೆ ಸೂರ್ಯನ ಬೆಳಕು ಬೀಳದಿದ್ದರೆ ಗಿಡ ಬೆಳೆಯೋದಿಲ್ಲ. ಚಂದ್ರನ ಬೆಳಕು ಬೀಳಬೇಕು, ಸೂರ್ಯನ ಪ್ರಕಾಶ ಬೀಳಬೇಕು, ಚಂದ್ರನ ಪ್ರಕಾಶ ಬೆಳೆದಂಗಳು ಬೇಕು, ಸಸ್ಯಗಳು ಚೆನ್ನಾಗಿರ್ತದೆ. ಅದಕ್ಕೆ ಹೇಳ್ತಾರೆ ದಶವೈದ್ಯ ಸಮೋ ವನ್ಹಿ ದಶವನ್ಹಿ ಸಮೋ ರವಿಹಿ ಅಂತ. ಮನುಷ್ಯರ ತಲೆಗೆ ಸೂರ್ಯನ ಕಿರಣ ಬಡಿಬೇಕು. ಸೂರ್ಯನ ಕಿರಣ ಬಡಿದ್ರೆ ಆರೋಗ್ಯವಂತನಾಗಿರ್ತಾನೆ ಮನುಷ್ಯ. 10 ವೈದ್ಯರಿಗೆ ಸಮಾನ ಒಂದು ಅಗ್ನಿ, 10 ಅಗ್ನಿಗೆ ಸಮಾನ ಒಬ್ಬ ಸೂರ್ಯ. 10 ವೈದ್ಯರ ಕೆಲಸ ಮಾಡೋದು ಒಂದು ಬೆಂಕಿ ಮಾಡ್ತದಂತೆ. 10 ಬೆಂಕಿಯಿಂದ ಬರುವಷ್ಟು ಆರೋಗ್ಯ ಒಬ್ಬ ಸೂರ್ಯನಿಂದ ಬರ್ತದಂತೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಅದರಿಂದ ಸೂರ್ಯನ ಉಷ್ಣ ಕಿರಣ ಸಂಬಂಧ ಆಗಲೇಬೇಕು. ದೇಹಕ್ಕೆ, ನೀರಿಗೆ, ಭೂಮಿಗೆ ಎಲ್ಲದಕ್ಕೂ ಆಗಬೇಕು. ಒಣಗಬೇಕು, ಧಾನ್ಯಗಳು ಒಣಗಬೇಕು. ಸೂರ್ಯನ ಕಿರಣದಲ್ಲಿ ಒಣಗದೇ ಇದ್ದರೆ ಹೇಗೆ ಉಪಯೋಗಿಸಲಿಕ್ಕೆ ಬರ್ತದೆ? ಹಸಿಯನ್ನು ಹಾಗೆ ಇಟ್ಟುಬಿಟ್ರೆ ಒಣಗದೇ ಇದ್ದರೆ ಅದು ಕೆಟ್ಟು ಹೋಗ್ತದೆ.
ಆದ್ದರಿಂದ ಸೂರ್ಯಚಂದ್ರನ ಪರಮಾತ್ಮ ಸೃಷ್ಟಿ ಮಾಡಿದ ಅಂತ ವಾದಿರಾಜರು ಅದರ ರಹಸ್ಯವನ್ನೆಲ್ಲ ಬಿಡಿಸಿದ್ದಾರೆ. ಆದಿತ್ಯೋಹ ವೈ ಪ್ರಾಣ ರೈರೇವ ಚಂದ್ರಮಾಹ. ಆ ಸೂರ್ಯಚಂದ್ರಲ್ಲಿ ಪ್ರಾಣ ಭಾರತೀಯರು ಪ್ರವೇಶ ಮಾಡಿದರು. ಇನ್ನೂ ಒಂದು ರೀತಿಯಲ್ಲಿ ಹೇಳ್ತಾರೆ, ಮೂರ್ತ ಅಮೂರ್ತ ಪದಾರ್ಥಗಳು ಅಂತಿದೆ. ಮೂರ್ತ ಪದಾರ್ಥ ಅಂತಂದರೆ ತೇಜಸ್ಸು, ನೀರು, ಅನ್ನ, ಅಂದರೆ ಪೃಥ್ವಿ ಅಪ್ಪು ತೇಜಸ್ಸು. ಈ ಪಂಚಭೂತಗಳು ಪೃಥ್ವಿ ಅಪ್ಪು ತೇಜಸ್ಸನ್ನು ಮೂರ್ತ ಪದಾರ್ಥ ಅಂತ ಕರೀತಾರೆ. ಆಕಾಶ, ವಾಯು, ಪ್ರಕೃತಿ ಇದೆಲ್ಲ ಅಮೂರ್ತ ಪದಾರ್ಥ. ಹೀಗೆ ಎರಡು ಭಾಗ ಇದೆ. ಅದರಲ್ಲಿ ಮೂರ್ತ ಪದಾರ್ಥದಲ್ಲಿ ತೇಜಸ್ಸು ಅಪು ಪೃಥ್ವಿ ಅಪು ತೇಜಸ್ಸು, ಅಲ್ಲಿ ಭಾರತೀ ದೇವಿಯ ಪ್ರವೇಶ ಇದೆ. ಉಳಿದ ಅಮೂರ್ತ ಪದಾರ್ಥಗಳಲ್ಲೆಲ್ಲ ಪ್ರಾಣದೇವರ ಪ್ರವೇಶ ಇದೆ. ಯಾಕೆ ಅಂದರೆ ಏನೇ ಒಂದು ಜಡ ಪ್ರಪಂಚ ಸೃಷ್ಟಿ ಆಗಬೇಕಾದ್ರೆ ಗಡಿಗೆ ಸೃಷ್ಟಿ ಮಾಡಬೇಕು, ಮಣ್ಣನ್ನು ಗಡಿಗೆ ಮಾಡಬೇಕು. ಆ ಮಣ್ಣು ಗಡಿಗೆಯಾಗಿ ಪರಿವರ್ತನೆ ಹೊಂದಬೇಕಾದರೆ ಈ ಭಾರತೀ ಪ್ರಾಣರು ಅದರಲ್ಲಿರಬೇಕು. ಅದಕ್ಕೋಸ್ಕರ ಈ ಮೂಲಭೂತವಾದ ಪಂಚಭೂತಗಳು ಆ ತತ್ವಗಳಲ್ಲಿ ಪ್ರಾಣಭಾರತೀಯರು ಪ್ರವೇಶ ಮಾಡಿದರು, ಮೂರ್ತ ಅಮೂರ್ತ ಪದಾರ್ಥಗಳಲ್ಲಿ. ಅದರಿಂದಲೇ ಜಡ ಸೃಷ್ಟಿ ಆಗಬೇಕಾದ್ದರಿಂದ. ಇನ್ನು ಪರಮಾತ್ಮ ಕಾಲವನ್ನು ಸೃಷ್ಟಿ ಮಾಡಿದ. ಯಾಕೆ ಅಂದರೆ ಪ್ರಜೆಗಳು ಹುಟ್ಟಬೇಕಾದರೆ ಕಾಲವೂ ಒಂದು ಪ್ರಧಾನ ಕಾರಣ. ಸಂವತ್ಸರ ಅಂತ ಒಂದು ಕಾಲ ಮಾಡಿದ, ಅಂದರೆ ಒಂದು ವರ್ಷ ಸಂವತ್ಸರ. ಅದರಲ್ಲಿ ತಾನೇ ನೆಲೆಸಿದ. ಸಂವತ್ಸರದಲ್ಲಿ ಪರಮಾತ್ಮ ತಾನು ನೆಲೆಸಿದ. ಅದರಲ್ಲಿ ಎರಡು ಭಾಗ ಮಾಡಿದ, ದಕ್ಷಿಣಾಯನ ಉತ್ತರಾಯಣ ಅಂತ ಮಾಡಿದ. ಉತ್ತರಾಯಣದಲ್ಲಿ ಪ್ರಾಣದೇವರನ್ನ ಪ್ರವೇಶ ಮಾಡಿಸಿದ. ದಕ್ಷಿಣಾಯನ ಕಾಲದಲ್ಲಿ ಭಾರತೀ ದೇವಿಯರನ್ನು ಪ್ರವೇಶ ಮಾಡಿಸಿದ. ಮೋಕ್ಷಪ್ರದರು ಪ್ರಾಣದೇವರು, ಮೋಕ್ಷ ಕೊಡುವವರು ಮುಖ್ಯ ಪ್ರಾಣದೇವರು. ಆದ್ದರಿಂದ ಮೋಕ್ಷ ಬಯಸ್ತಕ್ಕಂಥ ಋಷಿಗಳು, ಜ್ಞಾನಿಗಳು ಅವರೆಲ್ಲ ಮೋಕ್ಷಕ್ಕೆ ಹೋಗಲಿಕ್ಕೆ ಬೇಕಾದ ಕರ್ಮಗಳನ್ನು ನಾವು ಉತ್ತರಾಯಣದಲ್ಲಿ ಮಾಡ್ತಾರೆ. ಪ್ರಜಾಕಾಮರಾದವರು, ಭೌತಿಕ ಪದಾರ್ಥಗಳನ್ನು ಅಷ್ಟೇ ಬಯಸ್ತಕ್ಕಂಥವರು ದಕ್ಷಿಣಾಯನದಲ್ಲಿ ಮಾಡ್ತಾರೆ. ಆದ್ದರಿಂದ ಕಾಲವನ್ನು ಕೂಡ ಪರಮಾತ್ಮ ನಿಮಿತ್ತ ಮಾಡಿದ. ಬೆಳೆ ಬೆಳಿಬೇಕಾದರೂ ಕೂಡ ಒಂದೊಂದು ಕಾಲದಲ್ಲಿ ಒಂದೊಂದು ಬೆಳೆ ಬೆಳೀತದೆ. ಎಲ್ಲ ಕಾಲದಲ್ಲಿ ಎಲ್ಲ ಬೆಳೆ ಬಾ ಅಂದರೆ ಸಿಗೋದಿಲ್ಲ. ಒಂದೊಂದು ಸೀಸನ್ ಅಂತಾರೆ. ಮಾವಿನ ಹಣ್ಣು ಸಿಗಬೇಕಾದ್ರೆ ಒಂದು ಕಾಲದಲ್ಲೇ ಬರ್ತದೆ. ಇಂಥ ಕಾಲದಲ್ಲೇ ಬೆಳೆ ಬೆಳೆಯೋದು ಅಂತ ಉಂಟು. ಅದನ್ನು ನಾವು ವರ್ಷಕ್ಕೆ ಸಂಗ್ರಹ ಮಾಡ್ತೀವಿ ಅಷ್ಟೇ. ಹಾಗಾಗಿ ಮುಂದೆ ಪ್ರಜೆಗಳ ಸೃಷ್ಟಿ, ಜಗತ್ ಸೃಷ್ಟಿ ಆಗಬೇಕಾಗಿದ್ದರೆ ಕಾಲನೂ ಒಂದು ಮುಖ್ಯ ಕಾರಣ. ಅದನ್ನು ಪರಮಾತ್ಮನೇ ವ್ಯವಸ್ಥೆ ಮಾಡಿದ. ಇಂತಿಂಥ ಕಾಲದಲ್ಲಿ ಈ ಗಿಡ ಮರಗಳು ಹಣ್ಣು ಕೊಡೋದು, ಹೂ ಕೊಡೋದು, ಇವೆಲ್ಲ ಬೆಳೆ ಬೆಳೆಯೋದು, ಧಾನ್ಯ ಕೊಡೋದು ಎಲ್ಲ ಒಂದೊಂದು ಕಾಲ ವಿಶೇಷದಲ್ಲಿ ನಡೀತದೆ. ಮೋಕ್ಷ ಬಿಟ್ಟು ಬೇರೆ ಫಲಗಳನ್ನು ಬಯಸ್ತಕ್ಕಂಥವರೆಲ್ಲ ದಕ್ಷಿಣಾಯನದಲ್ಲಿ ಕರ್ಮ ಮಾಡ್ತಾರೆ. ಯಜ್ಞ, ಯಾಗ, ಕೆರೆ ಬಾವಿ ತೋಡಿಸೋದು ಇಂಥದ್ದು ಇದೆಲ್ಲ ದಕ್ಷಿಣಾಯನದಲ್ಲಿ ಮಾಡ್ತಾರೆ. ಮುಮುಕ್ಷುಗಳು, ಮೋಕ್ಷ ಬೇಕಾದವರು, ತಪಸ್ಸು ಮೊದಲಾದ ಸಾಧನೆಗಳು, ಇದಕ್ಕೆಲ್ಲ ಉತ್ತರಾಯಣ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಕಾಲ. ಯಾಕೆಂದರೆ ಪ್ರಾಣದೇವರು ಉತ್ತರಾಯಣದಲ್ಲಿ ಇರ್ತಾರೆ ವಿಶೇಷವಾಗಿ. ಭಾರತೀ ದೇವಿ ದಕ್ಷಿಣಾಯನದಲ್ಲಿ ಇರ್ತಾಳೆ. ಇಷ್ಟು ಕಾಲವನ್ನು ನಿಮಿತ್ತ ಮಾಡಿದ ಸೃಷ್ಟಿಗೋಸ್ಕರ ಪರಮಾತ್ಮ. ಮತ್ತು ದಂಪತಿಗಳನ್ನು ಮಾಡಿದ. ಮಾಸೋ ವೈ ಪ್ರಜಾಪತಿ, ಇನ್ನೊಂದು ಕಾಲದಲ್ಲೇ ಮಾಸೋ ವೈ ಪ್ರಜಾಪತಿ, ತಿಂಗಳು. ಆ ಮಾಸದಲ್ಲಿ ಪರಮಾತ್ಮ ತಾನು ನೆಲೆಸಿದ. ಕೃಷ್ಣ ಪಕ್ಷದಲ್ಲಿ ಭಾರತೀ ಸನ್ನಿಧಾನ ಇಟ್ಟ, ಶುಕ್ಲ ಪಕ್ಷದಲ್ಲಿ ಪ್ರಾಣದೇವರ ಸನ್ನಿಧಾನ ಇಟ್ಟ.
ಆದ್ದರಿಂದ ಏತೇ ಋಷಯ ಶುಕ್ಲೇ ಇಷ್ಟಿಂ ಕುರುವಂತೆ ಇತರಸ್ಮೆ. ಅದರಿಂದ ಮುಮುಕ್ಷುಗಳು ಶುಕ್ಲ ಪಕ್ಷದಲ್ಲಿ ವಿಶೇಷ ಕರ್ಮಗಳನ್ನು ಮಾಡ್ತಾರೆ. ಪ್ರಾಣದೇವರ ಪೂಜೆ ಇದೆಲ್ಲ ಶುಕ್ಲ ಪಕ್ಷದಲ್ಲಿ ವಿಶೇಷ ಮಾಡ್ತಾರೆ. ದಕ್ಷಿಣಾಯನದಲ್ಲಿ ಕಾಮ್ಯ ಕರ್ಮಗಳು ಇದೆಲ್ಲ ದಕ್ಷಿಣಾಯನದಲ್ಲಿ ಮಾಡ್ತಾರೆ. ಅದೇ ರೀತಿ ಹಗಲು ರಾತ್ರಿ, ಒಂದು ದಿವಸದಲ್ಲಿ ಪರಮಾತ್ಮ ನೆಲೆಸಿದ, ಹಗಲು ರಾತ್ರಿ ಅದನ್ನು 2 ಭಾಗ ಮಾಡಿದ. ಹಗಲಿನಲ್ಲಿ ಪ್ರಾಣದೇವರು, ರಾತ್ರಿಯಲ್ಲಿ ಭಾರತೀಯ ಸನ್ನಿಧಾನ, ಈ ರೀತಿ ವ್ಯವಸ್ಥೆ ಮಾಡಿದ. ಅನ್ನದಲ್ಲಿ ತಾನು ನೆಲೆಸಿದ, ಅದನ್ನು ಪ್ರಜೋತ್ಪತ್ತಿಗೆ ಸೃಷ್ಟಿಗೆ ಒಂದು ನಿಮಿತ್ತ ಕಾರಣ ಅಂತ ಮಾಡಿದ, ಅನ್ನ ಅಂತ. ಅನ್ನದಲ್ಲಿ ತಾನು ನೆಲೆಸಿದ. ಆದ್ದರಿಂದ ಅನ್ನದಲ್ಲಿ ನೆಲೆಸಿದ ವಿಷ್ಣುವೇ ಅನ್ನವನ್ನು ಅದು ರೇತಸ್ಸಾಗಿ ಪರಿಣಾಮ ಮಾಡಿ ಅದು ಸೃಷ್ಟಿ ಕಾರಣ ಆಗುವಂತೆ ಮಾಡ್ತಾನವನು. ಹಗಲು ಪ್ರಾಣದೇವರು, ರಾತ್ರಿ ಭಾರತೀಯ ಸನ್ನಿಧಾನ. ದಂಪತಿಗಳಲ್ಲಿ ಭಾರತೀ ದೇವಿಯ ಸನ್ನಿಧಾನ ಪತ್ನಿಯಲ್ಲಿ ರಾತ್ರಿ ಕಾಲದಲ್ಲಿ ವಿಶೇಷವಾಗಿರ್ತದಂತೆ. ಅಷ್ಟೇ, ರಾತ್ರಿ ಕಾಲದಲ್ಲಿ ಸ್ತ್ರೀಯರಲ್ಲಿ ಭಾರತೀಯ ಸನ್ನಿಧಾನ ಇರೋದು. ಹಾಗಾಗಿ ಗೃಹಸ್ಥ ಧರ್ಮ ಅಂತನ್ನೋದು ರಾತ್ರಿಯಲ್ಲೇ ನಡೆಯೋದು. ಹಗಲಿನಲ್ಲೇನಾದರೂ ಆಯಿತು ಅಂತಂದರೆ, ಗೃಹಸ್ಥ ಧರ್ಮಾನುಷ್ಠಾನ ನಡೀತು ಅಂತಂದರೆ ಆವಾಗ ಸ್ತ್ರೀಯರಲ್ಲಿ ಭಾರತೀಯ ಸನ್ನಿಧಾನ ಇರೋದಿಲ್ಲ. ಸ್ತ್ರೀಯರಲ್ಲಿ ಭಾರತೀಯ ಸನ್ನಿಧಾನ ರಾತ್ರಿ ಮಾತ್ರ. ಪ್ರಾಣದೇವರು ಹಗಲಲ್ಲಿಯೂ ಅವ್ರದ್ದು ಪತಿಯಲ್ಲಿ ಸನ್ನಿಧಾನ ಇರ್ತದೆ, ರಾತ್ರಿಯಲ್ಲಿಯೂ ಪತಿಯಲ್ಲಿ ಸನ್ನಿಧಾನ ಇರ್ತದೆ. ಸ್ತ್ರೀಯರ ಸನ್ನಿಧಾನ ಮಾತ್ರ ರಾತ್ರಿಯಲ್ಲಿ, ಪತ್ನಿಯಲ್ಲಿ ರಾತ್ರಿ ಮಾತ್ರ ಇರೋದು. ಆದ್ದರಿಂದಲೇ ಯಾರು ದಿವಾರತ್ಯ ಸಂಯುಜ್ಯಂತೆ, ಹಗಲು ಗೃಹಸ್ಥಾಶ್ರಮ ಧರ್ಮ ನಡೆಸಿದಾಗ ಅದು ವ್ಯರ್ಥ ಆಗ್ತದೆ. ರಾತ್ರಿಯಲ್ಲಿ ಆದರೆ ಅದು ಬ್ರಹ್ಮಚರ್ಯ ಪಾಲನೆ ಮಾಡಿದ ಹಾಗೆ ಆಗ್ತದೆ. ಹೀಗೆ ಜಗತ್ತಿನ ಸೃಷ್ಟಿಗೆ ಪರಮಾತ್ಮ ಇಷ್ಟು ವ್ಯವಸ್ಥೆ ಮಾಡಿದ. ಪ್ರಾಣ ಭಾರತೀಯರು, ಸೂರ್ಯ ಚಂದ್ರ, ಕಾಲವನ್ನು ನಿಮಿತ್ತ ಮಾಡಿಕೊಂಡ ಉತ್ತರಾಯಣ ದಕ್ಷಿಣಾಯನ, ಪ್ರಾಣದೇವರು ಭಾರತಿ, ಹಗಲಿನಲ್ಲಿ ಪ್ರಾಣದೇವರು, ರಾತ್ರಿಯಲ್ಲಿ ಭಾರತೀ ದೇವಿ ಸನ್ನಿಧಾನ, ದಂಪತಿಗಳಲ್ಲಿ ಒಟ್ಟಿಗೆ ಪರಮಾತ್ಮನ ಸನ್ನಿಧಾನ, ಅನ್ನದಲ್ಲಿ ಪರಮಾತ್ಮನ ಸನ್ನಿಧಾನ, ಪತಿಯಲ್ಲಿ ಪ್ರಾಣದೇವರ ಸನ್ನಿಧಾನ, ಪತ್ನಿಯಲ್ಲಿ ಭಾರತೀಯ ಸನ್ನಿಧಾನ, ಈ ರೀತಿ ಇಟ್ಟು ಕೃಷ್ಣ ಪಕ್ಷ ಶುಕ್ಲ ಪಕ್ಷದಲ್ಲಿ ಪ್ರಾಣದೇವರು, ಕೃಷ್ಣ ಪಕ್ಷದಲ್ಲಿ ಭಾರತೀ ದೇವಿ, ಹೀಗೆ ಅವರನ್ನು ನಿಮಿತ್ತ ಮಾಡಿಕೊಂಡು ಈ ಕಾಲ ಅನ್ನ ಇವೆಲ್ಲ ನಿಮಿತ್ತ ಮಾಡಿ ಪ್ರಜೆಯ ಸೃಷ್ಟಿ ಮಾಡ್ತಾನೆ ಅಂತ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟರು. ದಂಪತಿಗಳಲ್ಲಿ ವಿಷ್ಣು, ಭಾರ್ಯೆಯಲ್ಲಿ ಭಾರತೀ ದೇವಿ, ಪತಿಯಲ್ಲಿ ಪ್ರಾಣದೇವರು. ಈ ಪ್ರಕಾರ ತಿಳ್ಕೊಳ್ಬೇಕು. ಇನ್ನು 2ನೇ ಪ್ರಶ್ನೆ, ಅಥ ಹೀನಂ ಭಾರ್ಗವೋ ವೈದರ್ಭಿ ಪಪ್ರಚ್ಛ. ಭಾರ್ಗವ, ಭೃಗುಗೋತ್ರದ ವೈದರ್ಭಿ ಎನ್ನುವರು ಪ್ರಶ್ನೆ ಕೇಳ್ತಾರೆ. ಇವರು 3 ಪ್ರಶ್ನೆ ಕೇಳಿದರು ಈ 2ನೇ ಋಷಿಗಳು. ಪಿಪ್ಪಲಾದರೆ ಭಗವನ್ ಕತ್ತೇವ ದೇವ ಪ್ರಜಾವಿಧಾರಯಂತೆ, ಹುಟ್ಟಿದಂಥ ಮನುಷ್ಯರ ದೇಹ ಏನಿದೆ ಆ ದೇಹ ಧಾರಕರು ಯಾರ್ಯಾರು, ದೇಹ ಕುಸಿದು ಬೀಳದಂತೆ ಅದು ಬದುಕೊಂಡಿರಬೇಕು. 2 ಕಾಲು ಊರಿ ನಾವು ನಿಲ್ತೇವೆ, ಒಂದು ಕೋಲು ನಿಲ್ಲೋದಿಲ್ಲ, ನಾವು ಮನುಷ್ಯ ನಿಲ್ತೇವೆ, ಬರೇ 2 ಪಾದ ಊರಿ ನಿಲ್ತೇವೆ. ಆ ದೇಹ ಧಾರಕರು ಯಾರು, ಯಾವ ದೇವತೆಗಳು? ಈ ದೇಹದ ಮೂಲಕ ನಾವು ಜ್ಞಾನ ಪಡಿತೇವೆ, ಪ್ರಕಾಶಕ ದೇವತೆಗಳು ಯಾರು, ಜ್ಞಾನ ಕೊಡೋ ದೇವತೆಗಳು ಯಾರು? ದೇಹ ಬೀಳದಂತೆ ದೇಹವನ್ನು ಧರಿಸುವ ದೇವತೆಗಳು ಯಾರು? ಈ ಎಲ್ಲ ದೇವತೆಗಳ ಪೈಕಿ ಶ್ರೇಷ್ಠರು ಯಾರು? ದೇಹದಲ್ಲಿರುವ ದೇವತೆಗಳ ಪೈಕಿ ಶ್ರೇಷ್ಠರು ಯಾರು? ಈ 3 ಪ್ರಶ್ನೆ ವೈದರ್ಭಿಗಳು ಕೇಳಿದರು. ಪಿಪ್ಪಲಾದರು ಹೇಳ್ತಾರೆ, ತಸ್ಮೈ ಸಹೋವಾಚ ಆಕಾಶೋ ಹವಾಯೇಷ ದೇವೋ ವಾಯುರಗ್ನಿರಾಪ ಪೃಥಿವೀ ವಾಂಗ್ಮನಶ್ಚಕ್ಷು ಶ್ರೋತ್ರಂಚ
ತೇ ಪ್ರಾಕಾಶ್ಯ ಅಭಿವದಂತಿ ವಯಮೇತದ್ಬಾಣಮವಷ್ಟಭ್ಯ ವಿಧಾರಯಾಮ ಇತಿ. ದೇಹಧಾರಕರು ಯಾರು ಅಂತಂದರೆ ಪಂಚಭೂತಾಭಿಮಾನಿಗಳು. ಈ ದೇಹದಲ್ಲಿ ಪಂಚಭೂತ ಸೇರಿದೆ. ಪೃಥ್ವಿ ಭಾಗ ಇದೆ, ನೀರು ಜಲಭಾಗನೂ ದೇಹದಲ್ಲಿ ನೀರು ಇದೆ, ಎಲುಬು ಮುಂತಾದ ಗಟ್ಟಿ ಭಾಗನೂ ಇದೆ, ಪೃಥ್ವಿ ಭಾಗ, ತೇಜೋ ಭಾಗನೂ ಇದೆ, ದೇಹದಲ್ಲಿ ಉಷ್ಣತೆ ಇರ್ತದೆ. ವಾಯು 10 ವಿಧ ವಾಯು ಸಂಚಾರ ದೇಹದೊಳಗೆ ನಡೀತಾ ಇರ್ತದೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತ ದಶವಿಧ ಮಾರುತರಿದ್ದಾರೆ. ಆಕಾಶ ಒಳಗಡೆ ಸ್ಪೇಸು ಇದೆ. ನಾಳಗಳಲ್ಲಿ ಅನ್ನ ಊಟ ಮಾಡಿದರೆ ನಾಳದಿಂದ ಇಳಿತದೆ, ಹೊಟ್ಟೆಯಲ್ಲಿ ತುಂಬುತ್ತದೆ, ಅದಕ್ಕೆಲ್ಲ ಸ್ಪೇಸ್ ಇದೆ, ಆಕಾಶ. ಹೀಗೆ ಪಂಚಭೂತಗಳ ಅಭಿಮಾನಿಗಳು ದೇಹದಲ್ಲಿದ್ದು ಈ ದೇಹವನ್ನು ಧರಿಸುವವರು ಅವರು. ಬರೀ ಅಷ್ಟೇ ಅಂತ ಇಟ್ಕೋಬಾರ್ದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧನೂ ಇದೆ ದೇಹದಲ್ಲಿ, ಅದರ ಅಭಿಮಾನಿಗಳಿದ್ದಾರೆ. ಒಟ್ಟು ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಇವರೆಲ್ಲ ದೇಹಧಾರಕರು. ಇದರಲ್ಲಿ ಪ್ರಕಾಶಕರು ಯಾರು, ಜ್ಞಾನ ಕೊಡುವವರು ಯಾರು? ಇಂದ್ರಿಯಾಭಿಮಾನಿಗಳು ಜ್ಞಾನ ಕೊಡ್ತಾರೆ. ಕಣ್ಣಿಗೆ ಅಭಿಮಾನಿ ಸೂರ್ಯ, ಕಿವಿಗೆ ಅಭಿಮಾನಿ ಚಂದ್ರ, ಅಶ್ವಿನಿ ದೇವತೆಗಳು ಘ್ರಾಣೇಂದ್ರಿಯಾಭಿಮಾನಿಗಳು, ಇವರೆಲ್ಲ ರಸನೇಂದ್ರಿಯಾಭಿಮಾನಿ ವರುಣ, ಇವರೆಲ್ಲ ಜ್ಞಾನ ಕೊಡ್ತಕ್ಕ ದೇವತೆಗಳು. ಯಾವುದು ಬಿಸಿ, ಯಾವುದು ತಣ್ಣಗೆ, ಯಾವುದು ಕೆಂಪು, ಯಾವುದು ಹಳದಿ, ಇದನ್ನೆಲ್ಲ ತಿಳ್ಕೊತೇವೆ. ಹೀಗೆ ದೇಹಧಾರಕರು ಇದ್ದಾರೆ, ಜ್ಞಾನ ಕೊಡ್ತಕ್ಕಂಥವರು ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ. ಇವರಲ್ಲಿ ಶ್ರೇಷ್ಠರು ಯಾರು ಅಂತ ಕೇಳಿದರೆ ಈ ಧಾರಕರು ಮತ್ತು ಜ್ಞಾನ ಕೊಡುವವರು, ಪ್ರಕಾಶಕರು. ಈ ಎಲ್ಲ ದೇವತೆಗಳ ಪೈಕಿ ಶ್ರೇಷ್ಠ ಮುಖ್ಯಪ್ರಾಣ. ಮುಖ್ಯಪ್ರಾಣನೇ ಶ್ರೇಷ್ಠ. ಅದಕ್ಕೊಂದು ಪರೀಕ್ಷೆ ನಡೀತು, ಇತಿಹಾಸ ನಡೆದು ತೀರ್ಮಾನ ಆಯಿತು ಮುಖ್ಯಪ್ರಾಣದೇವರೇ ಶ್ರೇಷ್ಠರು ಅಂತ. ಹೀಗೆ ಮೂರನೇ ಪ್ರಶ್ನೆ ಅವರು ಕೇಳಿದ್ದು. ದೇಹಧಾರಕರು ಯಾರು ಅಂದರೆ ಪಂಚಭೂತ, ಪಂಚ ತನ್ಮಾತ್ರ, ಅದರ ಅಭಿಮಾನಿಗಳು. ಪ್ರಕಾಶಕರು ಯಾರು ಅಂದರೆ ಇಂದ್ರಿಯಾಭಿಮಾನಿಗಳು. ಈ ದೇವತೆಗಳ ಪೈಕಿ ಶ್ರೇಷ್ಠರು ಯಾರು ಅಂದರೆ ವಾಯುದೇವರು. ಅವರು ಯಾಕೆ ಶ್ರೇಷ್ಠರು? ಅದಕ್ಕೊಂದು ಇತಿಹಾಸ ನಡೆದಿದೆ. ಒಮ್ಮೆ ದೇವತೆಗಳೆಲ್ಲ ವಾದ ಮಾಡಿದರಂತೆ. ನಾವು ಶ್ರೇಷ್ಠರು ಅಂತ ಎಲ್ಲರೂ ವಾದ ಮಾಡಿದರು. ದೇಹಧಾರಕರು ಹೇಳಿದರು, ನಾನಿಲ್ಲದೆ ಇದ್ದರೆ ಈ ದೇಹ ನಿಲ್ಲೋದೇ ಇಲ್ಲ ಅಂತ ಅವರು. ಜ್ಞಾನ ಬರಬೇಕಾದ್ರೆ ನಾವು ಬೇಕು, ಇಲ್ಲದೇ ಇದ್ರೆ ಇಲ್ಲ ಅಂತ ಇವರು. ಏನಾದರೂ ನೋಡಿದರೆ ಮಾತ್ರ ಮುಂದೇನಾದರೂ ಮಾಡಲಿಕ್ಕಾಗ್ತದೆ. ಆದ್ದರಿಂದ ಕಣ್ಣಿನ ದೇವತೆ ನಾನು ಶ್ರೇಷ್ಠ ಅಂತ ಸೂರ್ಯ ಅಂದ. ಏನಾದರೂ ಶಬ್ದ ಕೇಳಿಸಿದರೆ ಮಾತ್ರ ಮುಂದೆ ಪ್ರವೃತ್ತಿ, ಶ್ರೋತ್ರಾಭಿಮಾನಿ ನಾನು ಶ್ರೇಷ್ಠ ಅಂತ ಚಂದ್ರ. ಹೀಗೆ ಪ್ರತಿಯೊಬ್ಬ ದೇವತೆಯೂ ಕೂಡ ನಾನೇ ಶ್ರೇಷ್ಠ ಅಂತ ವಾದ ಮಾಡಲಿಕ್ಕೆ ಶುರು ಮಾಡಿದರಂತೆ. ನನ್ನಿಂದಲೇ ದೇಹ ನಡೀತಾ ಇದೆ ಅಂತ. ಆಗ ಮುಖ್ಯಪ್ರಾಣದೇವರು ಹೇಳ್ತಾರೆ, ತಾನ್ ವರಿಷ್ಠ ಪ್ರಾಣ ಉವಾಚ ಮಾ ಮೋಹಮಾಪದ್ಯಥ. ನೀವೆಲ್ಲ ಅಜ್ಞಾನಕ್ಕೊಳಗಾಗಬೇಡ್ರಿ. ನಾನೇ 5 ರೂಪ ಧರಿಸಿ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೂಪ ಧರಿಸಿ ಈ ದೇಹ ಕುಸಿದು ಬೀಳದಂತೆ ಧರಿಸಿರೋದು ನಾನು ಅಂತ ಮುಖ್ಯಪ್ರಾಣದೇವರು ತತ್ವ ಹೇಳಿದರು. ಆದರೆ ಉಳಿದವರು ತೇ ಅಶ್ರದ್ಧಾನ ಬಭೂವು, ಪ್ರಾಣದೇವರು ಹೇಳಿದ್ದನ್ನು ನಂಬಲಿಲ್ಲ ಅವರು. ಹಾಗಾದರೆ ಪರೀಕ್ಷೆ ಮಾಡಿ ನೋಡೋಣ ಅಂತ ತೋರಿಸ್ತೀನಿ, ನಿಮಗೆ ನನ್ನ ಮಹತ್ವ ತೋರಿಸ್ತೇನೆ ಅಂತ ವಾಯುದೇವರು ದೇಹದಿಂದ ಹೊರಟು. ತಸ್ಮಿನ್ ಉತ್ಕ್ರಾಮತಿ ಅಥ ಇತರೆ ಸರ್ವೇ ಏವ ಉತ್ಕ್ರಾಮಂತೆ. ಪ್ರಾಣದೇವರು ಹೊರಟರೆ ಉಳಿದ ಯಾವ ದೇವತೆಗಳಿಗೂ ದೇಹದಲ್ಲಿ ಇರಲಿಕ್ಕೆ ಆಗಲಿಲ್ಲ. ಕಣ್ಣಿನ ಅಭಿಮಾನಿ ಸೂರ್ಯ ಬಿಟ್ಟು ಹೋಗಬೇಕಾಯಿತು. ಪ್ರಾಣದೇವರಿದ್ದರೆ ಅವರು ಇರ್ತಾರೆ. ಅವರು ಹೊರಟಾದಾಗ ಸ್ವತಂತ್ರವಾಗಿ ಈ ದೇಹದಲ್ಲಿರಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಒಂದು ದೊಡ್ಡ ಹುಳ ಇರ್ತದೆ, ಅದ್ರ ಹಿಂದೆ ಸಣ್ಣ ಹುಳಗಳು ಓಡಾಡ್ತಾ ಇರ್ತವೆ. ಆ ಹುಳ ಎಲ್ಲಿ ಹೋದರೆ ಇವು ಅಲ್ಲಿ ಹೋಗ್ತವೆ. ಹಾಗಾಯಿತು.
ಒಂದು ದೊಡ್ಡ ಪ್ರಾಣಿ 10 ಮರಿ ಹಾಕಿರ್ತದೆ, ಅದು ಎಲ್ಲಿ ಹೋಗ್ತದೋ ಹಿಂದೆ ಆ ಮರಿಗಳು ಓಡ್ತಾ ಇರ್ತವೆ. ನೀವು ಹೋದ್ರೆ ಹೋಗು, ನಾವಿಲ್ಲಿರ್ತೀವಿ ಅಂತ ಇರೋಕ್ಕೆ ಧೈರ್ಯ ಇರೋದಿಲ್ಲ, ಆ ತಾಯಿ ಹಿಂದೆ ಓಡ್ತಾವೆ ಮರಿಗಳು. ಹಾಗೆ ಪ್ರಾಣದೇವರು ಹೊರಟಾಗ ಎಲ್ಲ ದೇವತೆಗಳು ದೇಹ ಬಿಟ್ಟು ಹೋದರು. ತದ್ಯಥ ಮಧುಮಕ್ಷಿಕಾ ಮಧುಕರ ರಾಜಾನಮುತ್ಕ್ರಾಮಂತಂ ಸರ್ವಾ ಏವ ಉತ್ಕ್ರಮ. ದೊಡ್ಡ ಜೇನುಹುಳ, ದೊಡ್ಡ ಹುಳ ಇರ್ತದೆ, ಇನ್ನು ಉಳಿದದ್ದೆಲ್ಲ ಸಣ್ಣ ಸಣ್ಣ ಜೇನುಹುಳಗಳು. ಆ ದೊಡ್ಡ ಹುಳ ಹೋದರೆ ಸಾಕು, ಇವೆಲ್ಲ ಹೋಗ್ತವೆ. ಆ ರೀತಿ ಎಲ್ಲ ದೇವತೆಗಳು ಹೊರಟುಬಿಟ್ರು. ಈ ರೀತಿ ಪರೀಕ್ಷೆ ಆಯಿತು. ಇನ್ನು ಬೇರೆ ಕಡೆ ಇನ್ನೂ ಇದೆ. ಪ್ರಾಣದೇವರು ಹೇಳಿದ್ರಂತೆ, ನೀವೆಲ್ಲರೂ ಒಳಗೆ ಹೋಗಿರಿ, ಒಬ್ಬೊಬ್ಬರೇ ಒಳಗೆ ಹೋಗಿ ಅಂತ. ಯಾರು ಒಳಗೆ ಬಂದರೂ ದೇಹ ಏಳಲಿಲ್ಲ. ಪ್ರಾಣದೇವರು ಬಂದರು, ಇವರೆಲ್ಲ ಹೊರಗೇ ಇದ್ದರು. ಪ್ರಾಣದೇವರು ಒಬ್ಬರೇ ಬಂದರು, ದೇಹ ಎದ್ದು ನಿಂತ್ಕೊಂಡಿತ್ತು. ಒಬ್ಬರು ಸಾಕು, ಪ್ರಾಣದೇವರು ಒಬ್ಬರು ಬಂದರೂ ಸಾಕು, ದೇಹ ಜೀವಂತವಾಗಿರ್ತದೆ. ಇನ್ನೇನು ಕಣ್ಣು ಕಾಣಿಸಲ್ಲ, ಕುರುಡು ಕಿವುಡು ಅಷ್ಟೇ, ಮೂಕ ಅಂತ ಅಂತಾರೆ. ಆದರೆ ಶವ ಅಂತ ಅನ್ನೋದಿಲ್ಲ, ಸತ್ತೋಯ್ತು ಅಂತ ಅನ್ನೋದಿಲ್ಲ. ಪ್ರಾಣದೇವರು ಒಬ್ಬರು ಇದ್ದರೆ ಸಾಕು. ಆದರೆ ಪ್ರಾಣದೇವರು ಬಿಟ್ಟು ಹೋದರೆ ಉಳಿದವ್ರಿಗೆ ಇರಲಿಕ್ಕಾಗೋದಿಲ್ಲ. ಉಳಿದವ್ರು ಇಲ್ಲದೆ ಪ್ರಾಣದೇವರು ಒಬ್ಬರೇ ಇರ್ತಾರೆ. ಇದರಿಂದ ತೀರ್ಮಾನ ಆಯಿತು ಪ್ರಾಣದೇವರು ದೊಡ್ಡವರು ಅಂತ. ಆಗ ಎಲ್ಲ ದೇವತೆಗಳು ತಮ್ಮ ಅಜ್ಞಾನವನ್ನು ಕಳ್ಕೊಂಡು ಪ್ರೀತರಾಗಿ ಪ್ರಾಣದೇವರ ಸ್ತೋತ್ರ ಶುರು ಮಾಡ್ತಾರೆ. ತೇ ಪ್ರೀತಾ ಪ್ರಾಣಂ ಸ್ತುವಂತಿ ಯೇಷೋಗ್ನಿಸ್ತಪತಿ ಯೇಷ ಸೂರ್ಯ ಯೇಷ ಪರ್ಜನ್ಯ ಮಘವಾನ್ ಯೇಷ ವಾಯು ಯೇಷ ಪೃಥಿವೀ ರೈಃ ದೇವಃ ಸದಸಚ್ಚ ಅಮೃತಂಚ ಯತ್. ಈ ಪ್ರಾಣದೇವರೇ ಅಗ್ನಿ, ಪ್ರಾಣದೇವನೇ ಸೂರ್ಯ, ಪ್ರಾಣನೇ ಪರ್ಜನ್ಯ, ಪ್ರಾಣನೇ ಮಘವಾನ್, ಪ್ರಾಣನೇ ವಾಯು, ಈ ಪ್ರಾಣದೇವರೇ ಪೃಥ್ವಿ, ಇವರೇ ರಯಿ, ಸತ್ ಅಸತ್ ಅಮೃತ ಎಲ್ಲ ಇವರೇ ಆಗಿದ್ದಾರೆ ಅಂತ ಸ್ತೋತ್ರ ಮಾಡಿದರು. ಅರಾ ಇವ ರಥನಾಭೌ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ. ಈ ಚಕ್ರದಲ್ಲಿ ಇದಿರ್ತದೆ, ಕಡ್ಡಿಗಳು, ಮಧ್ಯದಲ್ಲಿ ಒಂದು ಚಕ್ರ ಇರ್ತದೆ, ಅದಕ್ಕೆಲ್ಲ ಬಂದು ಅಲ್ಲಿ ಸೇರಿರ್ತವೆ. ಅದರಂತೆ ಎಲ್ಲವೂ ಪ್ರಾಣನಲ್ಲಿ ಆಧರಿಸಿರೋದು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಸ್ತೋತ್ರಕ್ಕೆ ರಾಘವೇಂದ್ರ ಸ್ವಾಮಿಗಳು ಅರ್ಥ ಬರೀತಾರೆ. ಪ್ರಾಣದೇವರ ಸ್ತೋತ್ರ ಇದು. ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಬಂದಂತಹ ಒಂದು ಬಹಳ ಶ್ರೇಷ್ಠವಾದ ಪ್ರಾಣದೇವರ ಸ್ತೋತ್ರ. ತ್ವಮೇವ ಗರ್ಭೇ ಚರಸಿ. ಪ್ರತಿಯೊಬ್ಬರ ಗರ್ಭದಲ್ಲಿರುವ ಮಗುವಿಗೆ ಪ್ರೇರಕನಾಗಿ ಪ್ರಾಣದೇವರು ಅಲ್ಲಿ ಸಂಚಾರ ಮಾಡ್ತಿರ್ತಾರಂತೆ. ಆ ಮಗು ಹುಟ್ಟಬೇಕಾದ್ರೆ ಸುರಕ್ಷಿತವಾಗಿ ಹುಟ್ಟಬೇಕು. ಪ್ರಾಣದೇವರೇ ಆ ಹುಟ್ಟಿಸುವ ಕ್ರಿಯೆಯನ್ನು ಮಾಡಿಸ್ತಾರಂತೆ. ಎಲ್ಲ ದೇವತೆಗಳು ಕೂಡ ಪ್ರಾಣದೇವರ ಅಧೀನರು. ಇಂದ್ರಸ್ತ್ವಂ ಮಘವ ಅಂತಂದರು. ಪರಮ ಐಶ್ವರ್ಯಶಾಲಿಯಾಗಿದ್ದಾರೆ ಮುಖ್ಯ ಪ್ರಾಣದೇವರು. ತೇಜಸಾಯುಕ್ತ, ಒಳ್ಳೆ ತೇಜಸ್ವಿಗಳಾಗಿದ್ದಾರೆ. ಪ್ರಾಣನನ್ನೇ ವಾಯು ಅಂತ ಸ್ತೋತ್ರ ಮಾಡಿದರು. ಯಾಕೆ ಅಂದರೆ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾರವರು. ಆದ್ದರಿಂದ ಎಲ್ಲ ಜ್ಯೋತಿರ್ವಸ್ತುಗಳಿಗೆ, ಎಲ್ಲ ಗ್ರಹಗಳಿಗೆ ಮುಖ್ಯ ಪ್ರಾಣದೇವರು ಅಧಿಪತಿಗಳಾಗಿದ್ದಾರೆ. ಮುಖ್ಯ ಪ್ರಾಣದೇವರು ಮಳೆ ಸುರಿಸಿದರೆ ಅವರೇ ಪರ್ಜನ್ಯನಿಗೂ ಪ್ರೇರಕರು. ಪರ್ಜನ್ಯ ಮಳೆ ಸುರಿಸೋದಿಲ್ಲ, ಪರ್ಜನ್ಯನೊಳಗಿದ್ದುಕೊಂಡು ಮುಖ್ಯ ಪ್ರಾಣದೇವರು ಮಳೆ ಸುರಿಸ್ತಾರೆ. ಆಗ ಎಲ್ಲ ಮನುಷ್ಯರು ಸಂತೋಷ ಪಡ್ತಾರೆ. ನಮಗೆ ಬೇಕಾದಷ್ಟು ಅನ್ನ ಸಿಗ್ತದೆ ಈ ವರ್ಷ ಅಂತ ಆನಂದ ರೂಪರಾಗಿರ್ತಾರೆ. ಅದು ಪ್ರಾಣದೇವರಿಂದಲೇ. ಪ್ರಾಣದೇವರು ವಿಶೇಷವಾಗಿ ವಿಷ್ಣು ವ್ರತಗಳನ್ನು ಅನುಷ್ಠಾನ ಮಾಡುವವರು. ಎಲ್ಲ ವಿಷ್ಣು ವ್ರತನಿಷ್ಠರಾಗಿದ್ದಾರೆ. ಅಥರ್ವ ವೇದ ದ್ರಷ್ಟಾರರಾಗಿದ್ದಾರೆ. ಯಮದೇವರಿಗೂ ನಿಯಾಮಕರು, ಸಜ್ಜನರಿಗೆ ಅಧಿಪತಿಗಳು, ಸತ್ಪತಿಯಾಗಿದ್ದಾರೆ. ಎಲ್ರಿಗೂ ಭೋಜ್ಯ ಊಟವನ್ನು ಕೊಡ್ತಕ್ಕವರು ಅವರು.
ಆದ್ದರಿಂದಲೇ ಎಲ್ಲರೂ ಕೂಡ ಊಟ ಮಾಡುವಾಗ ಪ್ರಾಣದೇವರಿಗೆ ಆಹುತಿ ಕೊಟ್ಟು ಆಮೇಲೆ ತಾವು ಊಟ ಮಾಡ್ತಾರೆ. ನೀನು ನಮಗೆ ತಂದೆಯಂತೆ ಆಗಿದ್ದಿ. ಎಲ್ಲ ಇಂದ್ರಿಯಗಳಲ್ಲಿ ವಾಯುದೇವರೇ ನೀವು ನೆಲೆಸಿ ಆ ಇಂದ್ರಿಯಗಳ ಕಾರ್ಯ ಮಾಡಿಸ್ತಾ ಇದ್ದೀರಿ. ಹೀಗೆ ದೇವತೆಗಳು ಪ್ರಾಣದೇವರನ್ನು ಸ್ತೋತ್ರ ಮಾಡಿ ಕೊನೆಗೆ ಮಾತೇವ ಪುತ್ರಾನ್ ರಕ್ಷಸ್ವ, ತಾಯಿ ಮಕ್ಕಳನ್ನು ರಕ್ಷಣೆ ಮಾಡುವಂತೆ ನೀವು ನಮ್ಮನ್ನು ರಕ್ಷಣೆ ಮಾಡಿರಿ, ಸಂಪತ್ತು ಪ್ರಜ್ಞೆಯನ್ನು ನಮಗೆ ಕೊಡ್ರಿ ಅಂತ ಇದು ಪ್ರಾಣದೇವರ ಒಂದು ಸ್ತೋತ್ರ. ಎಲ್ಲ ದೇವತೆಗಳು ಮಾಡಿದರು ಅಂತ ಉಂಟು. ಹೀಗಾಗಿ ಎಲ್ಲ ದೇಹಧಾರಕರು ಪ್ರಕಾಶಕರಲ್ಲಿ ಯಾರು ಶ್ರೇಷ್ಠರು ಅಂತ ಕೇಳಿದ್ದಕ್ಕೆ ಮುಖ್ಯ ಪ್ರಾಣದೇವರೇ ಶ್ರೇಷ್ಠರು. ಪರೀಕ್ಷೆ ನಡೀತು, ಪ್ರಾಣದೇವರು ಶ್ರೇಷ್ಠರು ಅಂತ ಎಲ್ಲ ಇತರ ದೇವತೆಗಳಿಗೆ ಗೊತ್ತಾಯಿತು. ಅವರು ಪ್ರಾಣದೇವರನ್ನ ಸ್ತೋತ್ರ ಮಾಡಿದರು. ಕೊನೆಗಂತೂ ಹೇಳ್ತಾರೆ, ನೀವು ತಾಯಿ ಇದ್ದ ಹಾಗೆ, ನಾವು ಮಕ್ಕಳಿದ್ದ ಹಾಗೆ. ನಮಗೇನಾದರೂ ಅಜ್ಞಾನ ಕೊಳೆ ಅಂಟಿದ್ದರೆ ತಾಯಿ ಮಕ್ಕಳ ಕೊಳೆಯನ್ನು ತೆಗೆದು ಸ್ನಾನ ಮಾಡಿ ಸ್ವಚ್ಛ ಮಾಡುವಂತೆ ನೀವೇ ಅಜ್ಞಾನ ಪರಿಹರಿಸಿ ನಮ್ಮನ್ನು ಕಾಪಾಡ್ರಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇಲ್ಲಿಗೆ 2ನೇ ಋಷಿಗಳ ಪ್ರಶ್ನೆ ಮುಕ್ತಾಯವಾಗ್ತಾ ಇದೆ. 3ನೇಯವರು ಆಶ್ವಲಾಯನ ಕೌಸಲ್ಯರು. ಅವರು ಏನು ಕೇಳ್ತಾರೆ, ಪಿಪ್ಪಲಾದರು ಏನು ಹೇಳಿದರು ಅನ್ನೋದನ್ನು ನಾಳೆ ನೋಡೋಣ. ಕೃಷ್ಣ ಅರ್ಪಣ.